ಜೊತೆಗೆ ಈಗ TV9 ಜೊತೆಗೂ ಮಾತನಾಡಿದ್ರು ತೇಜಸ್ವಿ ಸೂರ್ಯ ಅವರು. ಏನು ಹೇಳಿದ್ರು TV9 ಜೊತೆಗೆ ಮಾತನಾಡ್ತಾ ಬನ್ನಿ ನೋಡೋಣ. ಸೂರ್ಯ ಅವರೇ ನಮಸ್ತೆ. ನಿಮ್ಮ ಮಾತಿನಿಂದ ಈಗ ಮೆಟ್ರೋ ಪ್ರಯಾಣಿಕರಿಗೆ ಒಂದಷ್ಟು ಉಸಿರು ಬಿಡುವಂತಾಗಿದೆ. ನೀವು ಕೂಡ ಹೇಳ್ತಾ ಇದ್ರಿ ಕೇಂದ್ರ ನಾಯಕರಾದಂತಹ ಮನೋಹರ್ ಖಟ್ಟರ್ ಅವ್ರ ಜೊತೆ ಮಾತನಾಡಿದೆ ಅಂತ. ಏನ್ ಮಾತುಕತೆ ಆಯ್ತು, ಏನ್ ಹೇಳಿದ್ರು? ಮೇಡಮ್ ನಮಸ್ಕಾರ. ಈಗ ಮೆಟ್ರೋ ದರ ಏರಿಕೆ ಆಗಿರುವಂತದ್ದು ಈಗಾಗಲೇ ಬೆಂಗಳೂರಿನವರಿಗೆ ಮೊದಲನೇದು ಒಂದು 8 ತಿಂಗಳಿನ ದೊಡ್ಡ ಬರೆ ಆಗಿದೆ. ಈಗ ಸೋಮವಾರದಿಂದ ಮತ್ತೆ ರಾಜ್ಯ ಸರ್ಕಾರ BMRC ಯಲ್ಲೂ ಇನ್ನು 5% ಜಾಸ್ತಿ ಮಾಡ್ತೀವಿ ಅನ್ನುವಂತ ಪ್ರಸ್ತಾಪ ಇದೆ. ಇದು ಗಾಯದ ಮೇಲೆ ಬರೆ ಹಾಕ್ದಂಗೆ. ಇದನ್ನ ಕೇಂದ್ರ ಸಚಿವರಿಗೆ ನಾ ತಿಳಿಸಿದೆ. ಕಾನೂನಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡಿರುವಂತಹ ಮನವಿಯನ್ನ ಸ್ಪಂದಿಸಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಮಾಡ್ಲೇಬೇಕಾಗಿದೆ. ಅದು ಅದರ ಕಾನೂನು ಇರುವಂತದ್ದು. ಇದನ್ನ ಯಾರು ಏನೇ ಸುಳ್ಳು ಹೇಳಿದ್ರು ಕೂಡ ನೀವು ಒಂದ್ಸತಿ ಮೆಟ್ರೋ ರೂಲ್ಸ್ ನ ಮತ್ತೆ ಮೆಟ್ರೋ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ MOU ತೆಗೆದ್ರೆ ನಿಮಗೆ ಗೊತ್ತಾಗತ್ತೆ ರಾಜ್ಯ ಸರ್ಕಾರದ್ದೇನೆ ಈ ಪಾತ್ರ ಇರುವಂತದ್ದು. ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನಲ್ಲೂ ಕೂಡ ಇದನ್ನೇ ಬರೆದಿದ್ದಾರೆ. ಬಟ್ ಈಗ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಸೋಮವಾರದಿಂದ ಏನಿದು ಜಾರಿ ಆಗ್ಬೇಕಾಗಿತ್ತು ಅದನ್ನ ಮನೋಹರ್ ಖಟ್ಟರ್ ಅವರು ಸೋಮವಾರ ಇದನ್ನ ಜಾರಿಗೆ ತರಬೇಡಿ ಎನ್ನುವಂಥದ್ದನ್ನ ತಾತ್ಕಾಲಿಕವಾಗಿ ಒಂದು ಆದೇಶ ಕೊಟ್ಟಿದ್ದಾರೆ. ಬಟ್ ಈಗಲೂ ಕೂಡ ಇದು ಟೆಂಪರರಿ ಸೊಲ್ಯೂಷನ್. ಇದನ್ನ ಕಂಪ್ಲೀಟ್ ಆಗಿ ಇದು ಬಗೆಹರಿಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಹಿಂದೆ ಹೆಂಗೆ ದರ ಪರಿಷ್ಕರಣೆ ಮಾಡಿ ಅಂತ ಒಂದು ಸಮಿತಿ ರಚನೆ ಮಾಡಿ ಅಂತ ಪತ್ರ ಬರೆದಿದ್ರು, ಮತ್ತೆ ಮುಖ್ಯಮಂತ್ರಿಗಳು ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಹಳೇದ್ರಲ್ಲಿ ಸಮಸ್ಯೆಗಳಾಗಿದೆ ಅನ್ನೋದನ್ನ ಅವರು ಬರೆದ್ರೆ ಕೇಂದ್ರ ಸರ್ಕಾರದಿಂದ ತಕ್ಷಣದಲ್ಲಿ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ಆಗಿ ಆ ಹಿಂದೆ ಆಗಿದ್ದಂತ ತಪ್ಪುಗಳನ್ನೆಲ್ಲ ಪರಿಷ್ಕರಣೆ ಮಾಡಿ ಪಾರದರ್ಶಕವಾಗಿ ಒಂದು ಸೊಲ್ಯೂಷನ್ ಸಿಗತ್ತೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ರು, ಇದು ನಮ್ದೇನು ಪಾತ್ರ ಇಲ್ಲ, ಕೇಂದ್ರ ಸರ್ಕಾರ ಮಾಡಿರೋದು ಅಂತ. ಮೇಡಮ್ ಇದು ಬರೀ ಸುಳ್ಳು ಹೇಳ್ತಾ ಇದಾರೆ. ಇದು ಎಷ್ಟು ಬೇಜಾರಾಗತ್ತೆ ಅಂತಂದ್ರೆ ಕೇಂದ್ರ ಸರ್ಕಾರ ರೈಸ್ ಮಾಡೋದಾಗಿದ್ದಿದ್ರೆ ದೇಶದ ಎಲ್ಲಾ ಮೆಟ್ರೋ ದರಗಳು ಕೂಡ ರೈಸ್ ಆಗ್ಬೇಕಾಗಿತ್ತು. ಜನ ಯಾರು ಇದನ್ನ ಓದಲ್ಲ ಅಂತ ಅನ್ಕೊಂಡು ಜನಕ್ಕೆ ಈ ತರ ಗೂಬೆ ಕೂರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ತಮಿಳ್ನಾಡಿನಲ್ಲಿ ಇದು ಚೆನ್ನೈಯಲ್ಲಿ, ಮುಂಬೈಯಲ್ಲಿ, ಡೆಲ್ಲಿಲಿ ಎಲ್ಲೂ ಕೂಡ ರೈಸ್ ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ಮಾತ್ರ ಯಾಕೆ ರೈಸ್ ಆಗ್ತಾ ಇದೆ? ಇದು ಇವ್ರು ಇದನ್ನ ರೈಸ್ ಮಾಡುವಂತ ಕೆಲಸ ಮಾಡ್ಬೇಕಲ್ಲ, ಇದನ್ನ ಇವರು ಅದನ್ನ ಇಳಿಸುವಂತ ಕೆಲಸ. ಅಂದ್ರೆ ನೀವ್ ಹೇಳ್ತಾ ಇರೋದು ರಾಜ್ಯ ಸರ್ಕಾರ ಪ್ರಸ್ತಾಪ ಇಲ್ಲದೆ ಅಥವಾ ರಾಜ್ಯ ಸರ್ಕಾರದ ಶಿಫಾರಸ್ ಇಲ್ಲದೆ ಕೇಂದ್ರ ಸರ್ಕಾರ ಮಾಡೋಕ್ಕಾಗಲ್ಲ ಅಂತ? ಸಾಧ್ಯನೇ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಮೆಟ್ರೋ ದರವನ್ನ ಏರಿಕೆ ಇಳಿಕೆ ಮಾಡುವಂತ ಅಧಿಕಾರ